ಹಲೋ ಫ್ರೆಂಡ್ಸ್, ಕನ್ನಡ ಸಿನಿಮಾಗಳಲ್ಲಿ ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಅಂತ ಮಾತಾಡಿದರೆ ಸಾಕು, ನಮಗೆಲ್ಲ ಫಸ್ಟ್ ನೆನಪಾಗೋ ಹೆಸರೇ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕ್ರೇಜ್ ತಲೆಯಿಂದ ಬಂದ ಈ ಸಿನಿಮಾ 1993ರಲ್ಲಿ ರಿಲೀಸ್ ಆಗಿ ಇಡೀ ಸ್ಯಾಂಡಲ್ವುಡ್ಡನ್ನೇ ಗಡಗಡ ನಡಿಸ್ಬಿಟ್ಟಿತ್ತು. ಸೊ ಥಿಯೇಟರ್ನಲ್ಲಿ ಜನ ಸೀಟ್ ತುದಿಗೆ ಬಂದು ಕಿರ್ಚಾಡೋ ಹಾಗೆ ಮಾಡಿದ ಈ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ನಿಜವಾಗ್ಲೂ ನಡೆದ ಕೆಲವೊಂದು ಮೈ ನಡಿಸೋ ಭಯಾನಕ ಘಟನೆಗಳ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಹೌದು, ದಟ್ಟ ಕಾಡಲ್ಲಿ ನಡುರಾತ್ರಿ ಶೂಟಿಂಗ್ ಮಾಡ್ತಿರೋವಾಗ ಇಡೀ ಟೀಮೇ ಶಾಕ್ ಆಗ್ತಿತ್ತಂತೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಉಪೇಂದ್ರ ಅವರು ಆ ಸಿಚುವೇಶನ್ಗೆ ಹೇಗೆ ಹ್ಯಾಂಡಲ್ ಮಾಡಿದ್ರು, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿನಿಮಾದ ಅನ್ಟೋಲ್ಡ್ ಮೇಕಿಂಗ್ ಸೀಕ್ರೆಟ್ಸ್ಗಳನ್ನು ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಉಪೇಂದ್ರ ಅವರು ಸಿನಿಮಾ ಡೈರೆಕ್ಟ್ ಮಾಡೋಕೆ ಹೊರಟಾಗ ಅವರ ಕೈಲಿದ್ದು ತುಂಬ ಕಮ್ಮಿ ಬಜೆಟ್. ಇವತ್ತಿನ ತರ ದೊಡ್ಡ ದೊಡ್ಡ ಗ್ರಾಫಿಕ್ಸ್, VFX ಎಲ್ಲ ಆಗ ಇರಲಿಲ್ಲ. ಕೇವಲ ಲೈಟಿಂಗ್, ಸೌಂಡ್ ಎಫೆಕ್ಟ್ ಮತ್ತೆ ಕ್ಯಾಮರಾ ಆಂಗಲ್ಸ್ ಇಟ್ಕೊಂಡೇ ಜನರಿಗೆ ಭಯ ಹುಟ್ಟಿಸ್ಬೇಕಿತ್ತು. ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಮಲೆನಾಡಿನ ದಟ್ಟ ಕಾಡುಗಳನ್ನ. ಅಲ್ಲಿ ಕರೆಂಟ್ ಇರಲಿಲ್ಲ, ಓಡಾಡೋಕೆ ಜನ ಇರಲಿಲ್ಲ. ಇಡೀ ಶೂಟಿಂಗ್ ನಡೀತಾ ಇದ್ದಿದ್ದೇ ಕಗ್ಗತ್ತಲ ರಾತ್ರಿ ಹೊತ್ತಲ್ಲಿ. ಸೆಟ್ ನಲ್ಲಿದ್ದ ಹಿರಿಯ ಟೆಕ್ನಿಷಿಯನ್ಸ್ ಒಬ್ಬರು ಹೇಳಿರೋ ಪ್ರಕಾರ, ಕಾಡಿನ ಮಧ್ಯೆ ಆ ಮರ್ಡರ್ ಮಿಸ್ಟರಿ ಸೀನ್ ಶೂಟ್ ಮಾಡ್ತಿರುವಾಗ ಕ್ಯಾಮರಾ ಮೈಕ್ ನಲ್ಲಿ ಸ್ಕ್ರಿಪ್ಟ್ ನಲ್ಲದೆ ಇರೋ ವಿಚಿತ್ರ ಸದ್ದುಗಳು ರೆಕಾರ್ಡ್ ಆಗೋಕೆ ಶುರುವಾಗ್ತಿತ್ತಂತೆ. ಅಕ್ಕಪಕ್ಕ ಯಾರು ಇಲ್ಲದಿದ್ರು ಒಣಗಿದ ಎಲೆ ಮರಗಳ ನಡುವೆ ಯಾರೋ ಓಡಾಡ್ತಿರೋ ತರ ಹೆಜ್ಜೆ ಸದ್ದು ಕೇಳಿ ಲೈಟ್ ಬಾಯ್ಸ್ ಮತ್ತು ಜೂನಿಯರ್ ಆರ್ಟಿಸ್ಟ್ಗಳು ಎದುರಿಕೊಂಡು ಓಡೋದ್ರಂತೆ. ಆದ್ರೆ ಉಪೇಂದ್ರ ಅವರು ಮಾತ್ರ ಹೆದರಲಿಲ್ಲ. ಉಲ್ಟಾ ಆ ಕಾಡಿನ ರಿಯಲ್ ಭಯಾನಕ ವಾತಾವರಣವನ್ನೇ ಆಕ್ಟರ್ಸ್ ಗಳಿಂದ ಆಕ್ಟಿಂಗ್ ತರಿಸೋಕೆ ಬಳಸಿಕೊಂಡ್ರು. ನಟ ಕುಮಾರ್ ಗೋವಿಂದ್, ಸುರೇಶ್ ಹೆಬ್ಬಾಳ್ಕರ್ ಮತ್ತೆ ಕಾಶಿನಾಥ್ ಅವರ ಮುಖದಲ್ಲಿದ್ದ ರಿಯಲ್ ಭಯದ ಎಕ್ಸ್ಪ್ರೆಷನ್ಗಳನ್ನೇ ಲೈವ್ ಆಗಿ ಕ್ಯಾಮರಾದಲ್ಲಿ ಸೆರೆ ಹಿಡಿದರು. ಆ ರಾತ್ರಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ಭಯಾನಕವಾಗಿತ್ತು ಅಂದ್ರೆ, ಶೂಟಿಂಗ್ ಮುಗಿದು ಎಷ್ಟೋ ದಿನಗಳಾದ್ರೂ ಟೀಮ್ನ ಎಷ್ಟೋ ಜನರಿಗೆ ಆ ಕಾಡಿನ ನೆನಪಲ್ಲೇ ಮೈ ನಡುಗ್ತಿತ್ತಂತೆ. ಅವತ್ತು ಕಾಡಿನಲ್ಲಿ ನಿದ್ದೆಗೆಟ್ಟು ರಿಸ್ಕ್ ತಗೊಂಡು ಶೂಟ್ ಮಾಡಿದ್ದರ ಫಲವೇ ಸಿನಿಮಾ ಕನ್ನಡದ ಆಲ್ ಟೈಮ್ ಬೆಸ್ಟ್ ಸಸ್ಪೆನ್ಸ್ ಕಲ್ಟ್ ಕ್ಲಾಸಿಕ್ ಆಗಿ ಹೊರಹೊಮ್ಮಿತ್ತು. ಸಿನಿಮಾದಲ್ಲಿ ಬರೋ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಟ್ವಿಸ್ಟ್ಗಳು ಇವತ್ತಿಗೂ ಹೊಸ ಡೈರೆಕ್ಟರ್ಸ್ಗಳಿಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದೆ. ಫ್ರೆಂಡ್ಸ್, ಸಿನಿಮಾ ನೀವು ಟಿವಿ ಅಥವಾ ಥಿಯೇಟರ್ನಲ್ಲಿ ನೋಡಿದಾಗ ನಿಮಗೆ ಅತಿ ಹೆಚ್ಚು ಬೆಚ್ಚಿ ಬೀಳಿಸಿದ ಸೀನ್ ಯಾವುದು? ಉಪೇಂದ್ರ ಅವರ ಈ ಮೇಕಿಂಗ್ ಮ್ಯಾಜಿಕ್ ಬಗ್ಗೆ ನಿಮಗೆ ಏನೆನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಸ್ಯಾಂಡಲ್ವುಡ್ನ ಇಂಥದ್ದೇ ಇಂಟ್ರೆಸ್ಟಿಂಗ್ ಮೇಕಿಂಗ್ ಸೀಕ್ರೆಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ ನಾಳಿನ ಒಂದು ರೋಚಕ ಕಥೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.